ನಮಸ್ತೆ. ನಾನು ನಿಮ್ಮ ಪುಷ್ಪಾಂಜಲಿ. ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಇನ್ನ ಈ ವ್ಲಾಗು ಹರ್ನಿ ಕಲೆಕ್ಷನ್ ಓಪನಿಂಗ್ ಡೇದು ಪೂಜೆ ಏನ್ ಮಾಡಿದ್ವಲ್ಲ ಅದರದ್ದು ವ್ಲಾಗ್ ಆಗಿರತ್ತೆ. ಇನ್ನ ನನ್ಗೆ ಅಕ್ಷಯ ತೃತೀಯ ಅನ್ನೋದು ಎಷ್ಟು ಇಂಪಾರ್ಟೆಂಟು, ವಿಜಯದಶಮಿ ಅನ್ನೋದು ಸಹ ಅಷ್ಟೇ ಇಂಪಾರ್ಟೆಂಟು. ನಾನು ಇವೆರಡು ದಿನಾನ ತುಂಬಾನೇ ಅಂದ್ರೆ ಏನೇ ಒಂದು ಶುರು ಮಾಡೋದು ಇದ್ದಾಗ ಈ 2 ದಿನದಲ್ಲಿ ನಾವ್ ಯಾವತ್ತಾದ್ರೂ ಒಂದಿನ ಮಾಡಿದ್ರೆ ತುಂಬಾ ಒಳ್ಳೇದಾಗುತ್ತೆ ಅಂತ ಹೇಳ್ತಾರೆ. ಅದು ಒಂಥರ ಪಾಸಿಟಿವ್ ವೈಬ್ಸ್. ಮತ್ತೆ ಕೆಲವೊಂದು ಏನಂತಂದ್ರೆ ಅದು ನಮ್ಮ ನಂಬಿಕೆನೂ ಆಗಿರತ್ತೆ. ಸೊ ನಾನು ತುಂಬಾ ನಂಬ್ತೀನಿ ಈ ದಿನಗಳನ್ನ, ಹಂಗಾಗಿ ಅವತ್ತೇ ಮಾಡ್ಬೇಕಂತ ಅನ್ಕೊಂಡಿದ್ವಿ. ಮತ್ತೆ ನಾವು ಅದೇ ಈ ತರ ಕೇಳಿದ್ವಿ ಟೈಮ್ನ. ಐನೋರ್ನ ಕೇಳ್ಬೇಕಲ್ವಾ, ರೆಗ್ಯುಲರ್ ಆಗಿ ನಮ್ಮ ಮನೆಗೆ ಅವರೇ ಯಾವಾಗ್ಲೂ ಬಂದು ಪೂಜೆ ಮಾಡ್ಕೊಡೋದು. ಸೊ ಅವ್ರನ್ನ ಫೋನ್ ಮಾಡಿ ಕೇಳಿದ ತಕ್ಷಣ ಅವರು ವಿಜಯದಶಮಿ ಆಗಿರೋದ್ರಿಂದ ನೀವು ಏನು ಟೈಮ್ ಎಲ್ಲ ನೋಡೋ ಅವಶ್ಯಕತೆ ಏನು ಬೇಡ, ಮಾಡ್ಬೋದು, ಅವತ್ತಿನ ದಿನ ನೀವು ಮಾಡಿದ್ರೆ ಒಳ್ಳೇದು. ಬಟ್ ಸಂಜೆ 4 ಗಂಟೆವರೆಗೂ ಅಷ್ಟೇನೆ ವಿಜಯದಶಮಿ ಇದು ಇರೋದು. ಸೊ ಹಂಗಾಗಿ ನೀವು ಅಷ್ಟರೊಳಗಡೆ ಮಾಡ್ಕೊಬೇಕಾಗತ್ತೆ. ಬ್ರಾಹ್ಮಿ ಮುಹೂರ್ತದಲ್ಲಿ ಮಾಡಿ ಇನ್ನೂ ಒಳ್ಳೆಯದು ಅಂತ ಹೇಳಿದ್ರು. ಸರಿ, ನಮ್ಗೂನು ಆಯ್ತು. ಅವ್ರು ಹೇಳದ್ಮೇಲೆ ಅಂದ್ರೆ ನಾವು ನಮ್ಗಿಂತ ದೊಡ್ಡವರು ತಿಳಿದಿರೋರು ಏನೋ ಒಂದು ಹೇಳ್ತಾರೆ ಅಂತಂದ್ರೆ ನಾವು ಅದನ್ನ ಪಾಲನೆ ಮಾಡ್ತೀವಿ ಅಲ್ವಾ. ಸೊ ನಾವು ಒಪ್ಕೊಂಡ್ವಿ ಅದೇ ಟೈಮಿಂಗ್ಸ್ಗೆ. ಇನ್ನ ನೈಟುನು ನನಗೆ ಆಲ್ಮೋಸ್ಟ್ ಆಲ್ ಎಲ್ಲ ಕೆಲಸಗಳನ್ನ ಮುಗಿಸಿ ಎಲ್ಲ ಮಾಡಿ ಮಲಗಿದ್ದು ಲೇಟ್ ಆಯ್ತು. ಬೆಳಿಗ್ಗೆ ಹಂಗೂ ಎದ್ಬಿಟ್ಟೆ ಬೇಗನೆ. ಬಟ್ ಅದೇ ರೆಡಿ ಎಲ್ಲ ಆಗೋ ಅಷ್ಟೊತ್ತಿಗೆ ನಾನು ಸ್ಯಾರಿನ ಟ್ರ್ಯಾಪ್ ಮಾಡ್ಕೋತಾ ಇದ್ದೆ. ಅಷ್ಟೊತ್ತಿಗೆ ಅವ್ರು ಐನೋರು ಬಂದ್ಬಿಟ್ಟಿದ್ರು. ಸರಿ, ಬೇಗ ಸಿಂಪಲ್ ಆಗಿ ಹೆಂಗೋ ಹಾಕೋ ಬಂದೆ. ಬಟ್ ನನ್ಗೆ ಅಷ್ಟು ಕಂಫರ್ಟಬಲ್ ಆಗಿ ನಾನು ಸ್ಯಾರಿ ಉಟ್ಕೊಂಡ್ಲಿಲ್ಲ ಅಂತ ಹೇಳಿ ಫೀಲ್ ಆಗ್ತಾ ಇತ್ತು. ಬಿಕಾಸ್ ನಾವು ಒಬ್ಬರನ್ನ ವೇಟ್ ಮಾಡಿಸೋದು ತುಂಬಾ ತಪ್ಪಾಗತ್ತೆ. ಹಂಗಾಗಿ ನನಗೆ ಅವ್ರು ಕಾಯ್ತಿದಾರಲ್ವಾ, ಆದ್ರೂ ನಮ್ಮ ಮನೆಯವ್ರು ಹೋಗ್ಬಿಟ್ಟು ಅವ್ರಿಗೆ ಏನೇನ್ ಬೇಕು ಅದನ್ನೆಲ್ಲ ನೋಡ್ಕೊಂಡಿದ್ರು. ಪ್ಲಸ್ ನಾನು ನೈಟ್ ಅಲ್ಲೇನೆ ಎಲ್ಲ ಇಟ್ಟಿದ್ದೆ ಅಲ್ಲೇ ಒಳಗಡೆ. ಅವ್ರು ಒಂದ್ ವೇಳೆ ಬೇಗ ಬಂದ್ರು ಪೂಜೆಗೆ ಅವ್ರು ರೆಡಿ ಮಾಡ್ಕೋತಾ ಇರ್ಲಿ ಅಂತ ಹೇಳಿ. ಸೊ ನಮ್ಮ ಮನೆಯವ್ರು ಅಲ್ಲಿದ್ರು. ಆದ್ರೂ ನನ್ಗೆ ಒಂಥರ ಅನ್ಕಂಫರ್ಟೇಬಲ್. ದೊಡ್ಡ ಹಿರಿಯರು ಬಂದಿದ್ದಾರೆ, ಅವ್ರನ್ನ ನಾವು ಕಾಯಿಸ್ಬಾರ್ದು ಅಂತ ಹೇಳಿ ಸೊ ಫಾಸ್ಟ್ ಆಗಿ ಸೀರೆ ಉಟ್ಕೊಂಡು ಹೋಗಿದ್ದಾಯ್ತು. ಮತ್ತೆ ನಾವು ಹೋಮ ಎಲ್ಲ ಏನು ಮಾಡಿಸ್ಲಿಲ್ಲ. ಅವ್ರನ್ನ ಕೇಳಿದ್ವಿ ಏನ್ ಮಾಡಿಸಿದ್ರೆ ಒಳ್ಳೇದು ಅಂತ ಅಂದ್ಬಿಟ್ಟು. ಅವರು ಗಣಪತಿ ಪೂಜೆ ಹಾಗೇನೆ ಲಕ್ಷ್ಮೀ ಪೂಜೆನ ಮಾಡೋಣ, ತುಂಬಾ ಒಳ್ಳೇದು ಈ ತರ ಶಾಪ್ ಓಪನಿಂಗ್ ಅಂತ. ಅಂದ್ರೆ ಏನೇ ಒಂದು ವ್ಯವಹಾರದ್ದು ಮಾಡಿದ್ದೀರಾ, ಬಿಸ್ನೆಸ್ ಮಾಡ್ತಿದ್ದೀರಾ ಅಂದ್ರೆ ಇವೆರಡನ್ನ ಮಾಡಿಸಿದ್ರೆ ಒಳ್ಳೇದು ಅಂತ ಹೇಳಿದ್ರು. ಸರಿ ಅಂತ ಹೇಳಿ ನಾವು ಅವು 2 ಪೂಜೆನ ಮಾಡಿಸಿದ್ದು ಅವತ್ತು. ದ್ವಾರಪಾಲ ಪೂಜಾಂ ಸಮರ್ಪಯಾಮಿ ಪೀಠ ಪೂಜಾಂ ಕರಿಷ್ಯಂ ಆಧಾರ ಶಕ್ತಿ ಮಹೂಲ ಪ್ರಕೃತಿ ಮಹಕೂರ್ಮಾಯ ಮನಂತಾಯ ವಸ್ತು ಪುರುಷಾಯ ಮಾಲಿ ಅದಕ್ಕೆ ಅಲ್ಲ ಸ್ವಲ್ಪ ಹಾಗೆ ಆಧಾರ ಶಕ್ತಿ ಮೂಲ ಪ್ರಕೃತಿ ಕೂರ್ಮಾಯ ಅನಂತಾಯ ವಾಸ್ತು ಪುರುಷಾನ ಪೃಥಿವ್ಯೇನು ಸುಧಾಂಡವಾನ್ಯವ ಭಕ್ತ್ಯಾದೀಪಂ ಪ್ರಯುಕ್ತಾಮಿ ದೇವಾಯ ಭರಣಾತ್ಮನೇ ತ್ರಾಹಿಮಾನ್ ಹರಕಾತ್ ಭೂರಾ ದಿವ್ಯಜ್ಯೋತಿ ನಮೋಸ್ತುತೇ. ಬಲಗಲ್ ಸಪರಿವಾರ ಲಕ್ಷ್ಮೀ ವೆಂಕಟೇಶ್ವರ ಸ್ವಾಮಿ. ನೈವೇದ್ಯಾರ್ಥೇ ಮಂಗಲಂ ದೇವಕೀ ಪುತ್ರೋ ಮಂಗಲಂ ಗರುಡಧ್ವಜ ಸರ್ವಮಂಗಲಧಾತಾರೋ ಪಾರ್ವತಿ ಪರಮೇಶ್ವರೋ ಗಣೇಶ ಸ್ಕಂದ ಸಂಯುಕ್ತಂ ವಂದೇ ವಾಂಛಿತ ಸಿದ್ಧಯೇ ಧ್ರುವಂತೆ ರಾಜಾ ವರುಣೋ ಧ್ರುವಂ ದೇವೋ ಬೃಹಸ್ಪತಿ ಧ್ರುವಂತ ಇಂದ್ರಶ್ಚಾಗ್ನಿಶ್ಚರಾಶ್ಚಂಧಾರೀತಾಂ ಧ್ರುವಂ ಹಿರಣ್ಯಪಾತ್ರಂ ವದ ಪೂರ್ಣಂ ದಧಾತಿ ದಸತ್ಯೋ ಜಾನೀತಿ ಏಕದಾ ಬ್ರಹ್ಮಣ ಉಪಹರತಿ ಭಾಗದೇವ ಏವ ಆಯುಸ್ತೇಜೋ ದಧಾತಿ ಧ್ರುವಂತೆ ರಾಜಾ ವರುಣೋ ಧ್ರುವಂ ದೇವೋ ಬೃಹಸ್ಪತಿ ಧ್ರುವಂತ ಇಂದ್ರಶ್ಚಾಗ್ನಿಶ್ಚರಾಶ್ಚಂಧಾರೀತಾಂ ಧ್ರುವಂ ಹರ ಶಂಭೋ ಮಹಾದೇವ ವಿಶ್ವೇಶಾಮರವಲ್ಲಭ ಶಿವಶಂಕರ ಸರ್ವಾತ್ಮ ನೀಲಕಂಠ ನಮೋಸ್ತುತೆ ಮೃತ್ಯುಂಜಯಾಯ ರುದ್ರಾಯ ನೀಲಕಂಠಾಯ ಶಂಭವೇ ಅಮೃತೇಶಾಯ ಶರ್ವಾಯ ಮಹಾದೇವಾಯ ತೇ ನಮಃ. ಸಪರಿವಾರ ಲಕ್ಷ್ಮೀ ವೆಂಕಟೇಶ್ವರ ಸ್ವಾಮಿನೇ ನಮಃ. ವೇದೋಕ್ತ ಮಂಗಮ ಲಕ್ಷ್ಮೀ ಮಂಗಲ ನೀರಾಜನಂದರೇಯಾಮಿ ಧ್ಯಾನ. ಇನ್ನ ನಾವು ಬೆಳಗಿನ ಜಾವನೆ ಪೂಜೆ ಮಾಡಿದ್ರಿಂದ ಪೂಜೆಗೆ ಓನ್ಲಿ ನಮ್ಮ ಫ್ಯಾಮಿಲಿ ಮಾತ್ರನೇ ಇತ್ತು, ಯಾರು ಬಂದಿರ್ಲಿಲ್ಲ. ಮತ್ತೆ ಇನ್ನೊಂದು ಏನಂತಂದ್ರೆ ನಮ್ಗೆ ಇದನ್ನ ಸ್ಟಾರ್ಟ್ ಮಾಡೋದಕ್ಕೆ ನಮ್ಗೆ ಜಸ್ಟ್ 10 days ಅಷ್ಟೇ ಟೈಮ್ ಸಿಕ್ಕಿದ್ದು. ನಾನು ವಿಜಯದಶಮಿಗೆ ಮಾಡ್ಲೇಬೇಕು ಅಂತ ಹೇಳಿ ನಾನು ಫಿಕ್ಸ್ ಆಗಿ ಹೋಗ್ಬಿಟ್ಟಿದ್ದೆ. ಆಮೇಲೆ ನಮ್ಗೆ ಅದು
ಏನು ಅಂದ್ರೆ ನಾನು ಲಾಸ್ಟ್ ವ್ಲಾಗ್ ಅಲ್ಲಿ ಹೇಳಿದ್ದೆ ನಮ್ದೇ ಓನ್ ಪ್ರಾಪರ್ಟಿ ಇದು. ಅವರು ನಮ್ಗೆ ಖಾಲಿ ಮಾಡ್ಕೊಡೋದಕ್ಕೆ ತುಂಬಾ ಟೈಮ್ ತಗೊಂಡ್ಬಿಟ್ರು, ಸಿಕ್ಕಾಪಟ್ಟೆ ಸತಾಯಿಸಿದ್ರು. ಸೊ ಫೈನಲಿ ಅವ್ರು ಖಾಲಿ ಮಾಡಿಕೊಟ್ಮೇಲೆ ಇದ್ದಿದ್ದ 10 ದಿನದಲ್ಲಿ ನನಗೆ ಪ್ಲಸ್ ಇಲ್ಲಿ ನವರಾತ್ರಿಗಳು ಇತ್ತು. ಆ ಟೈಮಲ್ಲಿ ನನಗೂ ಮನೇಲಿ ಕೆಲಸಗಳು ಇದೆಲ್ಲ ಆಯ್ತು. ಮತ್ತೆ ಹಸ್ಬೆಂಡು ತುಂಬಾ ಬ್ಯುಸಿ, ನಿಮ್ಗೆಲ್ಲ ಗೊತ್ತೇ ಇರತ್ತೆ. ಸೊ ಫುಲ್ಲು ಅಂದ್ರೆ ಈಗ 16 ವರ್ಷದ ಹಿಂದೆ ನಾವು ಇದನ್ನ ಕನ್ಸ್ಟ್ರಕ್ಷನ್ ಮಾಡಿದ್ರಿಂದ ಸ್ವಲ್ಪ ಹಳೇದೇ ಇತ್ತು. ಮತ್ತೆ ನಾವು ಎಲ್ಲಾ ಚೇಂಜ್ ಮಾಡ್ಸಿದ್ವಿ, ಅಂದ್ರೆ ಸ್ವಿಚ್ ಬೋರ್ಡ್ಸ್ ಇಂದ ಹಿಡಿದು ತುಂಬಾನೇ, ಅಂದ್ರೆ ಬೇರೆಯವ್ರಿಗೆ ನಾವು ರೆಂಟ್ ಕೊಟ್ಟಿರ್ತೀವಿ ಅಂದಾಗ ಕೆಲವೊಂದೆಲ್ಲ ಹಾಳಾಗಿರತ್ತೆ ಅಲ್ವಾ. ಸೊ ಕಂಪ್ಲೀಟ್ ಆಗಿ ಎಲ್ಲಾ ಚೇಂಜ್ ಮಾಡ್ಸಿದ್ವಿ. ಮತ್ತೆ ಇನ್ನೊಂದ್ ಏನ್ ಪ್ರಾಬ್ಲಮ್ ಆಯ್ತು ಅಂದ್ರೆ ಮಿಡಲ್ ಅಲ್ಲಿ ಒಂದು 3-4 ದಿನ ನಮ್ಮ ಮನೆಯವ್ರಿಗೆ ಬೇರೆ ಆಫೀಸ್ ಕೆಲಸದ ಮೇಲೆ ಹೊರಗಡೆ ಹೋಗೋದಾಯ್ತು. ಸೊ ಆ ಟೈಮಲ್ಲೂ ಸ್ವಲ್ಪ ಕೆಲಸಗಳು ಪೆಂಡಿಂಗ್ ಉಳಿದೋಯ್ತು. ಅಂದ್ರೆ ನಮಗ್ ಸಿಕ್ಕಿದ 10 ದಿನದಲ್ಲಿ ಒಂದು 3 ದಿನ ವೇಸ್ಟ್ ಆಯ್ತು. ಅವ್ರು ಇಲ್ಲ ಅಂತ ಅಂದಾಗ ಯಾವುದೇ ಒಂದು ಕೆಲಸ ಮಾಡೋದು ಸ್ವಲ್ಪ ಕಷ್ಟ ಆಗತ್ತೆ. ಪ್ಲಸ್ ಐಟಮ್ಸ್ ತರೋದು ಅದೆಲ್ಲಾನು ಇರತ್ತೆ. ಸೊ ಅವಾಗ ಒಂದು 2 to 3 days ಸ್ವಲ್ಪ ಕೆಲಸ ಆಗ್ಲಿಲ್ಲ ನಮ್ಗೆ. ಅದೊಂದು ಪ್ರಾಬ್ಲಮ್ ಆಯ್ತು. ಪ್ಲಸ್ ನನ್ಗೆ ಎನಿ ಕಾಸ್ಟ್ ಅವತ್ತಿನ ದಿನಾನೇ ನಮ್ಮ ಮನೆಯವ್ರು ಹಂಗೂ ಹೇಳಿದ್ರು, ದೀಪಾವಳಿಗೆ ಟ್ರೈ ಮಾಡೋಣವಾ ಸಮಾಧಾನವಾಗಿ ಅಂತ ಹೇಳಿ. ನನ್ಗೆ ಅದೇನೋ ವಿಜಯದಶಮಿನೇ ಆಗ್ಬೇಕು ಅಂತ ಹೇಳಿ ನಾನ್ ಸ್ವಲ್ಪ ಇದನ್ನ ಮಾಡಿದೆ. ಸೊ ಫೈನಲಿ ನಾವ್ ಅನ್ಕೊಂಡಂಗೆಲ್ಲ ಆಯ್ತು. ಆದ್ರೂ ಸಣ್ಣ ಪುಟ್ಟ ಇನ್ನು ಸ್ವಲ್ಪ ಕೆಲ್ಸಗಳು ಪೆಂಡಿಂಗ್ ಎಲ್ಲ ಇತ್ತು. ಅಂದ್ರೆ CCTV ಕ್ಯಾಮ್ರಾ ಎಲ್ಲ ಹಾಕ್ಸಿದ್ವಿ, ಬಟ್ ಅದಕ್ಕೆ ಇನ್ನು ಮಾನಿಟರ್ ಹಾಕ್ಸೋದಂತೆ, ಇನ್ನು UPS ತರೋದು ಎಲ್ಲ ಇತ್ತು. ಸರಿ ಅದನ್ನೆಲ್ಲ ಆಮೇಲೆ ಮಾಡ್ಕೊಳ್ಳೋಣ ಅಂತ ಹೇಳಿ ಫಸ್ಟ್ ಕ್ಲೀನಾಗಿ ಪೂಜೆ ಎಲ್ಲ ಮಾಡ್ಕೋಬಹುದು, ಅದನ್ನ ಮುಗಿಸ್ಬಿಡೋಣ ಅಂತ ಅನ್ಕೊಂಡ್ವಿ. ಸೊ ಅಂದ್ರೆ ನಾನ್ ಅನ್ಕೊಂಡಂಗೆನೆ ಅದೇ ದಿನ ತುಂಬಾ ಚೆನ್ನಾಗಿ ಪೂಜೆ ಎಲ್ಲ ಆಯ್ತು. ಅದು ಒಂದು ನನ್ನ ಮನ್ಸಿಗೆ ತುಂಬಾ ಸಮಾಧಾನ ಇದೆ. ಮತ್ತೆ ಇನ್ನೊಂದ್ ಏನಂದ್ರೆ ನಾನ್ ಜಾಸ್ತಿ ಯಾರನ್ನೂ ಇನ್ವೈಟ್ ಮಾಡಕ್ ಆಗ್ಲಿಲ್ಲ, ಅದು ಒಂದು ಪ್ರಾಬ್ಲಮ್ ಆಯ್ತು ನನ್ಗೆ. ಸೊ ಎಷ್ಟು ಜನಕ್ಕೆ ನಿಯರ್ ಬೈ ಎಷ್ಟು ಜನಕ್ಕೆ ಆಗುತ್ತೆ ಅಷ್ಟು ಜನಕ್ಕೆ ಮಾತ್ರನೇ ಇನ್ವೈಟ್ ಮಾಡ್ಕೊಂಡೆ. ಪ್ಲಸ್ ನಿಮಗೆ ನಾನು ಲಾಸ್ಟ್ ವ್ಲಾಗ್ ಅಲ್ಲಿ ಹೇಳಿದ್ದೆ, ನನಗೆ ಸ್ವಲ್ಪ ಕಾಲೇಟಾಗಿ ಸ್ವಲ್ಪ ಪೇಯ್ನ್ ಜಾಸ್ತಿ ಆಗ್ಬಿಟ್ಟಿತ್ತು. ಸೊ ಆ ಮೂಮೆಂಟ್ ಅಲ್ಲಿ ನನ್ಗೆ ಓಡಾಡಕ್ಕೂ ಆಗ್ಲಿಲ್ಲ, ಮನೆದು ನೋಡ್ಕೊಬೇಕಿತ್ತು. ಪ್ಲಸ್ ಈಗ ಇಲ್ಲಿ ಒಂದು ಶಾಪ್ ನಾವು ಮಾಡ್ತಿದೀವಿ ಅಂದಾಗ ಸಣ್ಣ ಪುಟ್ಟ ಏನಾದ್ರು ಚೇಂಜಸ್ ಬೇಕು ಅಂದ್ರು ಇಲ್ಲಿ ಓಡಾಡ್ಬೇಕಿತ್ತು ನನ್ಗೆ. ಸೊ ಅದು ಓಡಾಡ್ಕೊಂಡು ಅದು ಒಂಥರ ಸ್ಟ್ರೆಸ್ಸು. ಮತ್ತೆ ಈಗ ನವರಾತ್ರಿಲಿ ನಿಮಗ್ ಗೊತ್ತೇ ಇರತ್ತೆ, ನಾನು ಪ್ರತಿದಿನ ವಿಡಿಯೋಸ್ನ ಅಪ್ಲೋಡ್ ಮಾಡ್ತಿದ್ದೆ, ಮಿನಿ ವ್ಲಾಗ್ಸು. ಮತ್ ನನಗ್ ಪೂಜೆ ಅನ್ನೋದು ಕರೆಕ್ಟಾಗಿ ಆಗ್ಲೇಬೇಕಿತ್ತು. ಸೊ ಅದನ್ನ ನೋಡ್ಕೊಂಡು ಸ್ವಲ್ಪ ಸ್ಟ್ರೆಸ್ ಜಾಸ್ತಿನೇ ಆಯ್ತು ಬಿಡಿ ನನ್ಗೆ ಆ ಟೈಮಲ್ಲಿ. ಹಂಗಾಗಿ ಸುಮಾರು ಜನನ ನಾನು ಮಿಸ್ ಮಾಡ್ದೆ, ಹೇಳಕ್ ಆಗ್ಲಿಲ್ಲ. ನಂಗೆ ಟೈಮ್ ಸಿಕ್ಕಿದೆ 1 day ಅಷ್ಟೇ ನಮ್ಗೆ. ಮತ್ತೆ ಇದು ಏನ್ ಆರ್ಗನೈಸ್ ಮಾಡೋದಿತ್ತು, ಸೊ ಅದೆಲ್ಲಾನು ಒಂದು ಇದಾಯ್ತು ನನ್ಗೆ. ಮತ್ತೆ ಇನ್ನೊಂದು ನನ್ಗೆ ಹನಿ ಇದ್ದಿದ್ರೆ ಸ್ವಲ್ಪ ಹೆಲ್ಪ್ ಆಗ್ತಿತ್ತೇನೋ. ಪಾಪ ಅವಳಿಗೂನು ಕಾಲೇಜ್ ಅಂದ್ರೆ ಅವಳು ದೂರ ಇದ್ದಾಳೆ, ಆದ್ರೂ ಬಂದಿದ್ಲು. ಅಂದ್ರೆ ನಾನು ಅವಳ ಹತ್ರ ಒಂದೇ ಅವಾಗ್ಲೂ ಹೇಳ್ತಾ ಇದ್ದಿದ್ದು, ನನ್ಗಿಬ್ರು ಇದೀರಾ ನೀವು, ನನ್ಗೆ ಏನೇ ಒಂದು ಮಾಡ್ಲಿ, ಒಳ್ಳೇದಾಗ್ಲಿ ಕೆಟ್ಟದಾಗ್ಲಿ, ನನ್ ಜೊತೆ ಯಾವಾಗ್ಲೂ ನೀವ್ ಇದ್ರೇನೆ ನನ್ ಮನ್ಸಿಗೆ ಸ್ವಲ್ಪ ಸಮಾಧಾನ ಆಗತ್ತೆ ಅಂತ ಹೇಳಿ. ಅವಳಿಗೆ ದಸರಾಗೆ ಒಂದಿನ ರಜಾ ಇತ್ತು, ಮತ್ತೆ ಗಾಂಧಿ ಜಯಂತಿ ಇತ್ತಲ್ವಾ, ಅಂದ್ರೆ ವಿಜಯದಶಮಿ ದಿನಾನೇ ಗಾಂಧಿ ಜಯಂತಿ ಇದ್ದಿದ್ರಿಂದ ಅವತ್ ಒಂದಿನ ರಜಾ ಇತ್ತು. ಸೊ ಅವಳು ಇಲ್ಲಮ್ಮ ಬರ್ತೀನಿ, ನಿಮಗೆ ಹೆಲ್ಪ್ ಆಗದೆ ಇದ್ರು ನಿಮ್ ಮನ್ಸಿಗೆ ಸಮಾಧಾನ ಆಗತ್ತೆ ನಾನ್ ಬಂದ್ರೆ, ಸೊ ಬರ್ತೀನಿ ಅಂತ ಹೇಳಿದ್ಲು. ಪಾಪ ಮಗು ಬಂದು ಒಂದು ಮೇ ಬಿ 5 o'clock ಅರ್ಲಿ ಮಾರ್ನಿಂಗ್ ಏನೋ ಅವಳು ಬಂದಿದ್ದು ದಸರಾ ಹಬ್ಬದ ದಿನ. ಬಂದಾಗ ಒಂದು 1 hour 6 ಗಂಟೆವರೆಗೂ ಮಲಗದ್ಲೇನೋ. 6 ಗಂಟೆ ಮೇಲೆ ಒಂದೇ ಸಮ ಎಲ್ಲಾ ಕೆಲಸ ಮಾಡಿದಾಳೆ. ನಾವೇನ್ ಆರ್ಗನೈಸ್ ಮಾಡಿದ್ವಿ ಡ್ರೆಸ್ಸಸ್ ಸ್ಯಾರೀಸ್ ಎಲ್ಲ, ಅವಳು ಬಂದು ಮತ್ತೆ ಕೆಲವೊಂದೆಲ್ಲ ರೀಆರ್ಗನೈಸ್ ಮಾಡೋದ್ಲು. ಈ ತರ ಇರ್ಬೇಕು, ಈ ತರ ಇರ್ಬೇಕು ಅಂತ ಹೇಳಿ. ನಾನು ಯಾವಾಗ್ಲೂ ಹನಿಗೆ ಹೇಳ್ತಾನೆ ಇರ್ತೀನಿ, ನೀನೇನಾದ್ರೂ ಹನಿ ಕಲೆಕ್ಷನ್ ನೋಡ್ಕೊಳಕ್ ಸ್ಟಾರ್ಟ್ ಮಾಡಿದ್ರೆ ತುಂಬಾ ಚೆನ್ನಾಗಿ ನೀನು ಮಾಡ್ತೀಯಾ ಕೆಲ್ಸನ, ತುಂಬಾ ಚೆನ್ನಾಗಿ ಅದನ್ನ ಮುಂದುವರಿಸ್ತೀಯ ಅಂತ ಹೇಳ್ತಾ ಇರ್ತೀನಿ. ಅವಳು ಅದೇ ಅಂತಾಳೆ, ನಂದು ಎಜುಕೇಶನ್ ಎಲ್ಲ ಆಗ್ಲಿ ಬಿಡಿಮಾ, ಬಟ್ ನಾನಂತೂ ನಾನು ಒಂದು ಜಾಬ್, ನಾನೇನೀಗ ಸ್ಟಡೀಸ್ ಮಾಡ್ತಿದ್ದೀನಿ, ಅದ್ರ ಓರಿಯೆಂಟೆಡ್ ನಾನು ಜಾಬ್ ಮಾಡಲೇಬೇಕು. ಅದ್ರ ಇನ್ ಬಿಟ್ವೀನ್ ನನ್ಗೇನಾದ್ರೂ ಟೈಮ್ ಸಿಕ್ತು ಅಂದ್ರೆ ನಾನು ನಿಮ್ಗೆ ಸಪೋರ್ಟ್ ಮಾಡ್ತೀನಿ ಅಂತ ಹೇಳ್ತಿರ್ತಾಳೆ. ಇನ್ನು ಆಗ್ಲೇ ಹೇಳ್ದಂಗೆ ಅದೇ ನಿಯರ್ ಬೈ ನಮ್ಮ ಫ್ಯಾಮಿಲಿ, ಜಾನ್ಸಿ, ವಾಣಿ, ಅಣ್ಣ, ಅತ್ತಿಗೆ ಎಲ್ಲ ಬಂದಿದ್ರು, ಅಮ್ಮ ಎಲ್ಲಾನು. ಟಿಫನ್ ತರಿಸಿದ್ವಿ ನಾವು ಎಲ್ಲ. ಮತ್ತೆ ಸ್ವಲ್ಪ ಜನಕ್ಕೆ ನನ್ನ ಫ್ರೆಂಡ್ಸ್ ಆಗಿರ್ಬೋದು,
ಮತ್ತೆ ಹಾಗೇನೆ ನಮ್ಮ ಹಸ್ಬೆಂಡ್ ಫ್ಯಾಮಿಲಿ ಸೈಡ್ ನಮ್ಮ ನಾದ್ನಿ ಆಗಿರ್ಬೋದು, ಅವ್ರನ್ನು ಎಲ್ಲಾರನ್ನೂ ಕರೆದಿದ್ವಿ. ಕೆಲವೊಬ್ಬರನ್ನ ಎಲ್ಲಾರನ್ನೂ ಕರೆಯಕ್ ಆಗ್ಲಿಲ್ಲ ನನ್ಗೆ. ಮತ್ತೆ ಸುಮಾರು ಜನ ಬರ್ಲೂ ಇಲ್ಲ ನಾನ್ ಕರೆದಿರೋರಲ್ಲಿ, ಬಿಕಾಸ್ ಅವತ್ತು ವಿಜಯದಶಮಿ ಇದ್ದಿದ್ ಕಾರಣ ಅವ್ರದ್ದು ತುಂಬಾ ಪೂಜೆಗಳಿರತ್ತೆ ಮನೇಲಿ. ಇನ್ನೊಂದ್ ರೀಸನ್ ಏನಂದ್ರೆ, ಈಗ ದಸರಾ ಅಂತಂದ್ರೆ ಹಾಲಿಡೇಸ್ ಬಂದ್ಬಿಡತ್ತೆ. ಸೊ ಆವಾಗ್ಲೇನೆ ಅಲ್ವಾ ಸುಮಾರು ಜನ ವೆಕೇಶನ್ಸ್ ಪ್ಲಾನ್ ಮಾಡಿರ್ತಾರೆ. ನಾನ್ ಫೋನ್ ಮಾಡಿದಾಗ ಸುಮಾರು ಜನ ಅದನ್ನೇ ಹೇಳ್ತಾ ಇದ್ರು, ನಾವೀಗ ವೆಕೇಶನ್ಸ್ ಅಲ್ಲಿ ಇದೀವಿ, ಬಂದ್ಮೇಲೆ ಖಂಡಿತ ವಿಸಿಟ್ ಮಾಡ್ತೀವಿ ಅಂತ ಹೇಳಿದ್ರು. ನಾನು ಅದನ್ನ ಅರ್ಥ ಮಾಡ್ಕೊಂಡೆ, ನಾನ್ ಕರೆದಿದ ತಕ್ಷಣ ಎಲ್ಲ ಬಂದ್ಬಿಡ್ಬೇಕು ಅನ್ನಕ್ ಆಗಲ್ಲ, ನಿಮ್ಗೆ ಯಾವಾಗ ಕನ್ವೀನಿಯಂಟ್ ಆಗುತ್ತೆ ಅವಾಗ ಬನ್ನಿ ಅಂತ ಹೇಳಿ. ಪ್ಲಸ್ ನನ್ಗೆ ಮೇನ್ ಸಪೋರ್ಟ್ ಸಿಸ್ಟಮ್ ಅಂತಂದ್ರೆ ಅಮ್ಮ, ಅಣ್ಣ, ಅತ್ತಿಗೆ, ನಮ್ ಝಾನ್ಸಿ, ವಾಣಿ ಮತ್ತೆ ನಮ್ ನಾದ್ನಿ, ಇವರೆಲ್ಲ ಬಂದಿದ್ರು. ನನ್ಗೆ ಅದು ಫುಲ್ ಒಂಥರ ಖುಷಿ, ಅವರು ಬಂದಿದ್ರಲ್ಲ ಅನ್ನೋದು. ಸೊ ಎಲ್ಲಾರು ಇಂಪಾರ್ಟೆಂಟೇ, ಬಟ್ ಆದ್ರೂ ಇರುತ್ತಲ್ವಾ ನಮ್ಗೆ ಮೇನ್ ಒಂಥರ ಸಪೋರ್ಟ್ ಸಿಸ್ಟಮ್ ಅಂತ ಅನ್ಬಿಟ್ಟು. ಸೊ ಎಲ್ಲ ಕಲೆಕ್ಷನ್ಸ್ ತುಂಬಾ ಚೆನ್ನಾಗಿದೆ, ಚೆನ್ನಾಗಿ ಇಟ್ಟಿದ್ಯಾ ಅಂತ ಅನ್ಬಿಟ್ಟು ಹೇಳ್ತಾ ಇದ್ರು. ಮತ್ತೆ ಕೆಲವೊಂದೆಲ್ಲ ಅವ್ರಿಗೆ ಗೊತ್ತಿರೋ ಅಂತ ಕೆಲವೊಂದೆಲ್ಲ ಸಜೆಷನ್ಸ್ ಎಲ್ಲ ಕೊಡ್ತಾ ಇದ್ರು. ಸೊ ನಾನು ಎಲ್ಲಾನು ತಗೋತೀನಿ, ನನಗೂ ಒಳ್ಳೇದಾಯ್ತು ಅವ್ರ ಸಜೆಷನ್ಸ್ ಕೊಟ್ಟಿದ್ ಕರೆಕ್ಟು, ನಾವ್ ಈ ತರ ಎಲ್ಲ ಮಾಡ್ಬೇಕು ಅಂತ ಹೇಳಿ ನನಗೂ ಸ್ವಲ್ಪ ಐಡಿಯಾ ಎಲ್ಲ ಬಂತು. ಇನ್ನು ಆಮೇಲೆ ಅವತ್ತಿನ ದಿನ ಅಣ್ಣಂದು ಶಾಪ್ ಪೂಜೆ ಇದೆ. ನಾನು ಲಾಸ್ಟ್ ಇಯರ್ ಎಲ್ಲ ಹಾಕಿದ್ದೆ ನಿಮ್ಗೆ ಬ್ಲಾಗ್ಸ್, ಅಣ್ಣನ ಅಂಗಡಿ ಪೂಜೆ ಇತ್ತು ಅಂತ ಅನ್ಬಿಟ್ಟು. ಸೊ ಅಣ್ಣನು ಎವ್ರಿ ಇಯರ್ ವಿಜಯದಶಮಿ, ದಸರಾ ಅವ್ರ ವಿಜಯದಶಮಿ ಎರಡರಲ್ಲಿ ಒಂದಿನದಲ್ಲಿ ಪೂಜೆ ಮಾಡ್ತಾರೆ. ಸೊ ಇನ್ನ ಮಧ್ಯಾಹ್ನ ಅದೇ 4 ಗಂಟೆ ಅಷ್ಟೊತ್ತಿಗೆ ವಿಜಯದಶಮಿ ಅನ್ನೋದು ಮುಗ್ದೋಗುತ್ತೆ ಅಂತ ಹೇಳಿದ್ರಲ್ವಾ ಅನ್ಬಿಟ್ಟು ಅವರು ಮಧ್ಯಾಹ್ನಕ್ಕೆ ಅಂದ್ರೆ ನಾನ್ ಬೆಳಿಗ್ಗೆ ಪೂಜೆ ಇಟ್ಕೊಂಡಿಲ್ಲ ಅಂದಿದ್ರೆ ಅವ್ರು ಬೆಳಿಗ್ಗೆನೆ ಅವ್ರು ಇಟ್ಕೊಂಡಿರೋರು, ಬಟ್ ನಂದು ಬೆಳಿಗ್ಗೆ ಇತ್ತಲ್ವಾ ಅನ್ಬಿಟ್ಟು ಅಣ್ಣ ಮಧ್ಯಾಹ್ನ ಇಟ್ಕೊಳ್ಳೋಣ ನಾವು ಪೂಜೆ ಅಂತ ಹಂಗ ಅನ್ಕೊಂಡ್ರು. ಸೊ ಇಲ್ಲಿ ಬಂದು ಟಿಫನ್ ಎಲ್ಲ ಮಾಡ್ಕೊಂಡು ಎಲ್ಲಾರುನು ಅಣ್ಣನ ಅಂಗಡಿಗೆ ಹೋದ್ರು. ನನ್ಗೂ ಇನ್ವಿಟೇಷನ್ ಬಂದಿತ್ತು, ಬಟ್ ನಾನು ಹೋಗ್ಲಿಕ್ಕೆ ಆಗ್ಲಿಲ್ವಲ್ಲ. ಅದೇ ನಮ್ಮ ಮನೇಲಿ ಒಂದೇ ದಿನ 2 ಮನೇಲಿ ಫಂಕ್ಷನ್ಸ್ ಇದ್ದಾಗ ಸ್ವಲ್ಪ ಪ್ರಾಬ್ಲಮ್ ಆಗತ್ತೆ. ಇಲ್ಲ ಅಂದ್ರೆ ಅವ್ರು ಈವ್ನಿಂಗ್ ವರ್ಗು ಇಲ್ಲೇ ಇರೋರು. ಬಟ್ ಆಮೇಲೆ ಅಮ್ಮ ಏನ್ ಮಾಡಿದ್ರು ಅಂದ್ರೆ ಅಲ್ಲಿ ಪೂಜೆ ಎಲ್ಲ ಮುಗಿಸ್ಕೊಂಡು ಮತ್ತೆ ಸಂಜೆ ಬಂದ್ರು, ನನ್ಗೆ ಏನಾದ್ರೂ ಕೆಲ್ಸ ಇರತ್ತೇನೋ ಹೆಲ್ಪ್ ಮಾಡೋಣ ಅಂತ ಅನ್ಬಿಟ್ಟು. ಸೊ ಬಟ್ ಅವರು ಮಧ್ಯಾಹ್ನ ಎಲ್ಲ ಅಲ್ಲಿ ಹೋದ್ರು. ಇನ್ನ ಝಾನ್ಸಿ ಎಲ್ಲಾರು ಪರ್ಚೇಸ್ ಮಾಡಿದ್ರು, ಯಾಕೆ ಸುಳ್ಳು ಹೇಳ್ಬೇಕು. ಎಲ್ಲಾರು ತುಂಬಾನೇ ಒಳ್ಳೊಳ್ಳೆ ಬ್ಲೆಸ್ಸಿಂಗ್ಸ್ ವಿಶಸ್ ಅನ್ನೆಲ್ಲ ಹೇಳಿ ಅವ್ರಿಗೆ ಇಷ್ಟವಾಗಿರುವಂತ ಕಲೆಕ್ಷನ್ಸ್ ಎಲ್ಲ ನೋಡಿ ಪರ್ಚೇಸ್ ಮಾಡಿದ್ರು. ಪ್ಲಸ್ ನಾನು ಅದನ್ನೇ ಹೇಳ್ದೆ, ಬಂದಿದ್ದೀರಾ ನೀವು ತಗೊಳ್ಳೇಬೇಕು ಅನ್ನೋ ಒಂದು ಮೈಂಡ್ ಸೆಟ್ ನನ್ಗೆ ಇರ್ಲಿಲ್ಲ. ಅವ್ರಿಗೆ ಇಷ್ಟ ಆದ್ರೇನೆ ತಗೊಳ್ಳಿ ಅನ್ನೋ ತರಾನೇ ಇದ್ದೆ. ಸೊ ಕೆಲವ್ರು 1-2-3 ಜನ ಏನೋ ಪರ್ಚೇಸ್ ಮಾಡ್ಲಿಲ್ಲ, ಅದು ನನ್ಗೇನು ಬೇಜಾರ್ ಅನ್ನಿಸ್ಲಿಲ್ಲ. ಬಿಕಾಸ್ ಅವ್ರದ್ದು ಪಾಪ ಟೇಸ್ಟ್ ಯಾವ ತರ ಇರತ್ತೆ, ಇಲ್ಲ ಅವ್ರು ಏನು ಮುಂಚೆನೆ ಪರ್ಚೇಸ್ ಮಾಡ್ಬಿಟ್ಟಿದ್ವಿ, ಲೈಕ್ ಸಮಥಿಂಗ್ ಏನೋ ಇರತ್ತೆ ಅಲ್ವಾ. ಇನ್ನು ಉಳ್ದಲ್ಲಿ ಬಂದಿರೋರು ಎಲ್ಲಾರುನು ತಗೊಂಡೋದ್ರು, ತುಂಬಾ ಚೆನ್ನಾಗಿ ಇಟ್ಟಿದ್ಯಾ ಕಲೆಕ್ಷನ್ಸ್ ಅಂತ ಅನ್ಬಿಟ್ಟು. ಪ್ಲಸ್ ಇನ್ನೊಂದು ಖುಷಿ ಏನಂದ್ರೆ, ನಾನು ಹಿಂದಿನ ದಿನಾನೇ ಒಂದು ವಿಡಿಯೋನ ಹಾಕಿದ್ದೆ, ಈ ತರ ಓಪನಿಂಗ್ ಇದೆ ಬನ್ನಿ ಎಲ್ಲಾರು ಅಂತ ಹೇಳಿ. ಬಿಕಾಸ್ ಸುಮಾರು ಜನ ನನ್ನ ಸಬ್ಸ್ಕ್ರೈಬರ್ಸ್ ನನ್ಗೆ ಗೊತ್ತಿರಲ್ಲ. ಸೊ ನನ್ನ ವಿಡಿಯೋ ಮೂಲಕ ಎಲ್ಲಾರನ್ನೂ ಇನ್ವೈಟ್ ಮಾಡಿದೆ. ಸೊ ನನ್ನ ಸಬ್ಸ್ಕ್ರೈಬರ್ಸ್ ಸಹ ಒಂದು 6 to 7 ಮೆಂಬರ್ಸ್ ಬಂದಿದ್ರು. ನಂಗೆ ನಿಜವಾಗ್ಲೂ ಅದು ತುಂಬಾ ಖುಷಿ ಆಯ್ತು. ಬಿಕಾಸ್ ಫ್ಯಾಮಿಲಿ ಬರೋದು ಅನ್ನೋದು ಅಂದ್ರೆ ಅದು ಒಂಥರ ಇರತ್ತೆ. ಬಿಕಾಸ್ ಅವ್ರಿಗೆ ನಾನು ಪರ್ಸ್ನಲಿ ಫೋನ್ ಮಾಡಿ ಹೇಳಿರ್ತೀನಿ, ಬಟ್ ನನ್ನ ಸಬ್ಸ್ಕ್ರೈಬರ್ಸ್ ಆಗಿರ್ಬೋದು, ಫಾಲೋವರ್ಸ್ ಆಗಿರ್ಬೋದು, ಅವ್ರಿಗೆ ನಾನು ಒಂದು ವಿಡಿಯೋ ಮೂಲಕ ಇನ್ವೈಟ್ ಮಾಡಿದ್ದೆ. ಸೊ ಅದ್ರಲ್ಲೂ ಬಂದು ಅವರು ಎಲ್ಲ ತುಂಬಾ ಚೆನ್ನಾಗಿ ಇಟ್ಟಿದ್ದೀರಾ ಮ್ಯಾಮ್, ನಾವು ವಿಡಿಯೋಸ್ ನೋಡ್ತಿದ್ವಿ, ಡೈರೆಕ್ಟ್ ಆಗಿ ಬಂದು ಪರ್ಚೇಸ್ ಮಾಡ್ಬೇಕಂತ ಅನ್ಕೊಂತಿದ್ವಿ, ಬಟ್ ಆಗ್ಲಿಲ್ಲ, ಇವಾಗ ನಮ್ಗೆ ಈಸಿ ಆಯ್ತು ಅಂತೆಲ್ಲ ಅವರು ಒಳ್ಳೊಳ್ಳೆ ಸಜೆಷನ್ಸ್ ಬ್ಲೆಸ್ಸಿಂಗ್ಸ್ ಎಲ್ಲ ಕೊಟ್ರು. ನನ್ಗೆ ಅದು ನಿಜವಾಗ್ಲೂ ತುಂಬಾನೇ ಖುಷಿ ಆಯ್ತು ಅಂತಾನೆ ಹೇಳ್ಬೋದು. ನಿಮ್ಮಲ್ಲೂ ಯಾರಿಗಾದ್ರೂ ಶಾಪ್ ವಿಸಿಟ್ ಮಾಡಬೇಕು ಅಂತ ಹೇಳಿ ಅನ್ಸಿದ್ರೆ ನಾನು ನಂಬರ್ನ ಕೊಟ್ಟಿರ್ತೀನಿ ಡಿಸ್ಕ್ರಿಪ್ಷನ್ ಅಲ್ಲಿ. ನೀವು ಆ ನಂಬರ್ಗೆ ಲೊಕೇಶನ್ ಅಂತ ಅನ್ಬಿಟ್ಟು ಕಳ್ಸಿದ್ದೀರಾ ಅಂದ್ರೆ ನಾನು ಶೇರ್ ಮಾಡ್ತೀನಿ, ನೀವು ಖಂಡಿತ ಬರ್ಬೋದು. ಬಂದಾಗೆಲ್ಲ ನೀವು ಪರ್ಚೇಸ್ ಮಾಡಬೇಕು ಅಂತ ಹೇಳಿ ಖಂಡಿತ ನಾನು ಎಕ್ಸ್ಪೆಕ್ಟ್ ಮಾಡಲ್ಲ. ನಿಮಗೆ ಕಲೆಕ್ಷನ್ ಇಷ್ಟ ಆದ್ರೇನೆ ನೀವು ತಗೊಳ್ಳಿ ಅಂತಾನೆ ನಾನು ಹೇಳ್ತೀನಿ. ಬಿಕಾಸ್ ಯಾರ್ದೇ ಆಗ್ಲಿ ದುಡ್ಡೇ ಅದು. ಸೊ ನಿಮ್ಮ ದುಡ್ಡನ್ನ ನೀವು ವೇಸ್ಟ್ ಮಾಡ್ಕೊಳ್ಳೋದು ನನಗೆ ಪರ್ಸನಲಿ ಖಂಡಿತ ಇಷ್ಟ ಆಗೋದಿಲ್ಲ. ಇನ್ನ ಇಷ್ಟ ಹೇಳ್ತಾ ನನ್ನ ಈ ಬ್ಲಾಗ್ನ ನಾನು ಇಲ್ಲಿಗೆ ಎಂಡ್ ಮಾಡ್ತಾ ಇದ್ದೀನಿ. ಐ ಹೋಪ್ ನಿಮ್ಗೆ ಇಷ್ಟ ಆಗಿರುತ್ತೆ ಅನ್ಕೋತೀನಿ. ಇಷ್ಟ ಆಗಿದ್ರೆ ಪ್ಲೀಸ್ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ. ಹಾಗೆ ಸಬ್ಸ್ಕ್ರೈಬ್ ಮಾಡ್ದಿರಾ ನೋಡ್ತಾ ಇದ್ರೆ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ ಅಂತ ಹೇಳ್ತಾ ಮತ್ತೊಂದು ಬ್ಲಾಗ್ ಅಲ್ಲಿ ಭೇಟಿ ಆಗ್ತೀನಿ. ಅಲ್ಲಿವರೆಗೂ ಬಾಯ್, ಸಿ ಯು.